ಹಾಸನ ನಗರದ ಡಿಡಿಪಿಐ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರೋ ಬಗ್ಗೆ ಸಾಕಷ್ಟು ದೂರುಗಳು ಕೇಳುತ್ತಲೇ ಬಂದಿತ್ತು. ಇನ್ನು ಲಂಚ ಕೊಟ್ಟರಷ್ಟೇ ಆರ್ಟಿಇ ಅನುದಾನ ಬಿಡುಗಡೆ ಮಾಡ್ತಾರೆ ಅಂತ ಖಾಸಗಿ ಶಾಲೆ ಮಾಲೀಕರ ಗಂಭೀರ ಆರೋಪ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹಾಸನ ಡಿಡಿಪಿಐ ಕಚೇರಿಯಲ್ಲಿ ಲಂಚವತಾರ, ಆರ್ಟಿಇ ಅನುದಾನ ಬಿಡುಗಡೆಗೆ ಲಂಚಕ್ಕೆ ಬೇಡಿಕೆ. ಎಫ್ಡಿಎ ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ. ಡಿಡಿಪಿಐ ಕಚೇರಿಯಲ್ಲಿ ಯಾವುದೇ ಕೆಲಸವಾಗಬೇಕಾದ್ರೂ ಲಂಚ ನೀಡಲೇಬೇಕು ಎಂದು ಖಾಸಗಿ ಶಾಲೆಗಳ ಮಾಲೀಕರು, ಸ್ವತಃ ಸರ್ಕಾರಿ ಶಾಲೆಗಳ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಆರೋಪಗಳ ಸುರಿಮಳೆಗೈಯುತ್ತಿದ್ದಾರೆ. ಜನವರಿ 4ರಂದು ಇಬ್ಬರು ಪ್ರಮುಖ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದ ನಂತರವೂ ಅಲ್ಲಿನ ಕೆಲವು ಸಿಬ್ಬಂದಿ ತಮ್ಮ ಲಂಚ ಬಾಕತನ ಮುಂದುವರೆಸಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆಯ ಅರಕಲಗೂಡು ಪಟ್ಟಣದ ಆಂಗ್ಲ ಮಾಧ್ಯಮ ಶಾಲೆಯ ಮಾಲೀಕ ರಂಗಸ್ವಾಮಿ ಬಾಕಿ ಉಳಿಸಿಕೊಂಡಿರುವ 2 ವರ್ಷದ ಸುಮಾರು 7 ಲಕ್ಷಕ್ಕೂ ಅಧಿಕ ಹಣ ಬಿಡುಗಡೆ ಮಾಡಲು ಸತಾಯಿಸುತ್ತಿದ್ದಾರೆ. ಅರ್ಜಿಯನ್ನ ಪದೇ ಪದೇ ತಿರಸ್ಕಾರ ಮಾಡುತ್ತಿದ್ದಾರೆ. ಮಂಜುನಾಥ್ ಅವರಿಗೆ ಈಗಾಗಲೇ 50,000 ರೂಪಾಯಿಗಳನ್ನ ನಗದು ರೂಪದಲ್ಲಿ ನೀಡಲಾಗಿದೆ. ಉಳಿದಂತೆ ಶಾಲಾ ಮುಖ್ಯ ಶಿಕ್ಷಕರ ಹೆಸರಿನಲ್ಲಿ 50,000ದ ಚೆಕ್ ನೀಡಲಾಗಿತ್ತು. ಚೆಕ್ ವಾಪಸ್ ಬೇಕು ಅಂದ್ರೆ 50,000 ಹಣ ನೀಡಬೇಕು ಎನ್ನುತ್ತಿದ್ದಾರೆ ಎಂದು ರಂಗಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. 6ರಿಂದ 8ನೇ ತರಗತಿ ನಡೆಸಲು ಮೂಲಭೂತ ಕೊರತೆ ಇದೆ ಎನ್ನುವ ಸಬೂಬು ಹೇಳಿ ನವೀಕರಣಕ್ಕೆ ಅನುಮತಿ ನೀಡುತ್ತಿಲ್ಲ. ಲಂಚದ ಹಣ ನೀಡಿದ್ರೂ ಅನುಮತಿ ನೀಡಲು ನಿರಾಕರಿಸುತ್ತಿದ್ದಾರೆ ಎಂದು ಮಂಜುನಾಥ್ ಅವರ ಎದುರೇ ಅಸಮಾಧಾನ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಎಷ್ಟೋ ಶಾಲೆಗಳು ಸರ್ಕಾರದ ನಿಯಮಾವಳಿಯಂತೆ ನಡೆಯುತ್ತಿಲ್ಲ. ಶೌಚಾಲಯ, ಕುಡಿಯುವ ನೀರು ಇತ್ಯಾದಿ ಮೂಲಭೂತ ಸೌಲಭ್ಯ ಇಲ್ಲ. ಆದರೂ ಅವುಗಳು ಮುಂದುವರಿಯಲು ಅನುಮತಿ ನೀಡಿದ್ದಾರೆ. ಇನ್ನಾದರೂ ನನಗೆ ನ್ಯಾಯ ಸಿಗದೇ ಇದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತೇವೆ ಎಂದು ಎಚ್ಚರಿಕೆ ನೀಡಿದರು. 1 to 5ಗೆ ಪರ್ಮಿಷನ್ ಕೊಟ್ಟಿದ್ರು ಸರ್. 2015ರಲ್ಲಿ ಕಮಿಷನ್ ಆಫೀಸಿಂದ 6th to 7th 8ಗೆ ಪರ್ಮಿಷನ್ ತಂದು 2015ರಿಂದ 2019ರವರೆಗೂ ಶಾಲೆ ನಡ್ಕೊಂಡ್ಬಂದಿದೆ ಸರ್. 428 ಮಕ್ಕಳು ನಮ್ಮ ಶಾಲೆ ವ್ಯಾಸಂಗ ಮಾಡ್ತಿದ್ರು. 2019ರಲ್ಲಿ ಇವರಿಗೆ ನಾನು ಅಮೌಂಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ನನ್ನ 6th to 7th 8ನ ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿದರು. 50,000 ಇಸ್ಕೊಂಡ್ರು ಸರ್. ನಾನು ಪರ್ಮಿಷನ್ ಮತ್ತು ಆರ್ ಟಿ ಅಮೌಂಟನ್ನು ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 50,000 ಸರ್ ಮಂಜುನಾಥ್ ಸರ್ ಅವರು ಅವ್ರಿಗೆ ಅಮೌಂಟ್ ಕೊಟ್ಟೆ. ಆಮೇಲೆ ಅರ್ಜಿ ಕೊಡಿ ಅಂದರು. ಅರ್ಜಿ ಕೊಟ್ಟರವರು ಎಲ್ಲ ರಿಜೆಕ್ಟ್ ಮಾಡಿ ಹಾಕಿದ್ರು ಸರ್. ರಂಗಸ್ವಾಮಿ ಆರೋಪವನ್ನ ತಳ್ಳಿ ಹಾಕಿರುವ ಮಂಜುನಾಥ್, ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿ ಶಾಲೆಯನ್ನ ಸ್ಥಳಾಂತರ ಮಾಡಲಾಗಿದೆ. ಆದ್ರಿಂದ ಅದಕ್ಕೆ ಬೇಕಾದ ದಾಖಲೆಗಳನ್ನ ಒದಗಿಸಿ ಎಂದು ಹೇಳಲಾಗಿದೆ. ನಮ್ಮ ಕಚೇರಿಯ ಕೆಲವರು ನನ್ನ ವಿರುದ್ಧ ಪಿತೂರಿ ಮಾಡಿ ಈತನಿಂದ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿಸುತ್ತಿದ್ದಾರೆ. ನಾನು ಯಾವುದೇ ಲಂಚ ಪಡೆದಿಲ್ಲ ಎಂದು ಸಬೂಬು ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕಳೆದ ಡಿಸೆಂಬರ್ 19ರಂದು ಮಂಜುನಾಥ್ ಅಮಾನತು ಆದೇಶ ಮುಂದುವರಿಯಲಿದೆ, ವಿಚಾರಣೆ ನಡೆಸಿ ಅಗತ್ಯ ಕ್ರಮ ಕೈಗೊಂಡು ವರದಿ ನೀಡುವಂತೆ ಸೂಚಿಸಿದ್ರು. ಆದರೂ ಮಂಜುನಾಥ್ ಈಗಲೂ ಸೇವೆ ಮುಂದುವರಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅರ್ಕಲಗೂಡು ಸಿಟಿಗೆ ಸ್ಕೂಲ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ರು. ಸೊ ಆನಂತರ ಇವ್ರು ಏನು ಮಾಡಿದ್ರು, ಅರ್ಕಲಗೂಡು ಸಿಟಿಯಿಂದ ಎಂಟಿಗೆ ದೊಡ್ಡಮಗ್ಗೆ ರೋಡ್ಗೆ ಶಾಲೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಶಾಲೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ಅನುಮತಿ ಬೇಕು ಸರ್. ಸೊ ಅವಾಗ ನಾವು DDPI ಕೂಡ ಇದನ್ನ ಪ್ರಪೋಸಲ್ ಕೊಡಿಯಪ್ಪ ಅಂತೇಳಿ ಕೇಳಿದ್ವಿ. ಇವರು ಅಲಿನೇಷನ್ ಆಗಿರೋತಕ್ಕಂಥ ಲ್ಯಾಂಡ್ ಕೊಡಬೇಕು, ಲ್ಯಾಂಡನ್ನು ಕೊಟ್ಟಿಲ್ಲ. ಅಲ್ಲಿ ಶಿಫ್ಟ್ ಮಾಡಿದಂಥ ಶಾಲೆಗಳಿಗೆ ಸರ್ಕಾರದ ಅನುಮತಿ ಆದಮೇಲೆ RTI ದುಡ್ಡು ಕೊಡಲಿಕ್ಕೆ ಅವಕಾಶ, ಮತ್ತು ಮಾನ್ಯತೆ ನವೀಕರಣನೂ ಅಷ್ಟೇ. ಶಾಲೆ ಶಿಫ್ಟ್ ಆದ ನಂತರ ಸರ್ಕಾರದ ಅನುಮತಿ ತಗೋಬೇಕು. ಅನುಮತಿ ತಗೊಂಡ್ಮೇಲೆ ನಾವು ಅದನ್ನು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿ ಅನುಮತಿ ಕೊಡ್ತೀವಿ. ಒಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಅಧಿಕಾರಿಗಳ ಸಿಬ್ಬಂದಿಗಳ ಮೇಲೆ ಲಂಚದ ಆರೋಪ ಕೇಳಿ ಬರುತ್ತಲೇ ಇದೆ. ಇನ್ನಾದರೂ ಗಾಢ ನಿದ್ರೆಯಲ್ಲಿ ಮಲಗಿರುವ ಹಿರಿಯ ಅಧಿಕಾರಿಗಳು ಕಣ್ತೆರೆದು ಚಾಟಿ ಬೀಸಿ ಲಂಚಗುಳಿತನಕ್ಕೆ ಬ್ರೇಕ್ ಹಾಕುವ ಮೂಲಕ ಡಿಡಿಪಿಐ ಕಚೇರಿಯನ್ನ ಸ್ವಚ್ಛಗೊಳಿಸಬೇಕಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.